ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಇನ್ಫೋ ಕನ್ನಡ. NSP ಸ್ಕಾಲರ್ಶಿಪ್ 2026 ಶುರುವಾಗಿದೆ. ಈಗಾಗಲೇ ನಾವು NSP ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ಒಂದು ವಿಡಿಯೋನ ಮಾಡಿದ್ದೀವಿ. ಯಾವ ರೀತಿ NSP ಸ್ಕಾಲರ್ಶಿಪ್ 2026ರ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ವಿಡಿಯೋನ ಮಾಡಿದ್ವಿ. ಸೊ ಆ ಒಂದು ವಿಡಿಯೋಲಿ ನಾವು ಕೇವಲ NSP ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡುವುದಕ್ಕೆ OTR ನಂಬರ್ನ ಯಾವ ರೀತಿ ರಿಜಿಸ್ಟರ್ ಮಾಡುವುದು ಮತ್ತು ಯಾವ ರೀತಿ ಪ್ರೊಫೈಲ್ ಲಾಗಿನ್ ಆಗುವುದು ಅಂತ ನೋಡಿದ್ವಿ. ಪಾರ್ಟ್ 1 ವಿಡಿಯೋಲಿ ನಾವು ಯಾವ ರೀತಿ OTR ನಂಬರ್ನ ಜನ್ರೇಟ್ ಮಾಡುವುದು ಮತ್ತು ವಿದ್ಯಾರ್ಥಿಯ ಐಡಿಯನ್ನು ಲಾಗಿನ್ ಆಗುವುದು ಅಂತ ನೋಡಿದ್ವಿ. ಫುಲ್ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ವಿಡಿಯೋ ಲೆಂತ್ ಜಾಸ್ತಿ ಆಗಬಾರ್ದು ಅಂತ ಹೇಳಿ ನಾವು ಪಾರ್ಟ್ 1 ವಿಡಿಯೋಲಿ ಜಸ್ಟ್ OTR ನಂಬರ್ನ ರಿಜಿಸ್ಟರ್ ಮಾಡುವುದು ಹೇಗೆ, ಲಾಗಿನ್ ಆಗುವುದು ಹೇಗೆ ಅಂತ ನೋಡಿದ್ವಿ. ಸೊ ಈ ಒಂದು ವಿಡಿಯೋಲಿ ಫುಲ್ ಕಂಪ್ಲೀಟ್ ಅಪ್ಲಿಕೇಶನನ್ನು ಯಾವ ರೀತಿ ಫಿಲ್ ಮಾಡುವುದು ಅಂತ, ಲಾಗಿನ್ ಆದ ನಂತರ ನಾವು ಫುಲ್ ಕಂಪ್ಲೀಟ್ ಅಪ್ಲಿಕೇಶನನ್ನು ಯಾವ ರೀತಿ ಫಿಲ್ ಮಾಡುವುದು ಅಂತ ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋಲಿ ನೋಡೋಣ. ಯಾರೆಲ್ಲ ಪಾರ್ಟ್ 1 ವಿಡಿಯೋನ ನೋಡಿಲ್ಲ, ಪಾರ್ಟ್ 1 ವಿಡಿಯೋನ ನೋಡಿಕೊಂಡು ನೀವು ಈ ಒಂದು ಪಾರ್ಟ್ 2 ವಿಡಿಯೋನ ನೋಡ್ಕೊಳ್ಳಿ. NSP ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡುವುದು ಅಂತ ನಿಮಗೆ ಅರ್ಥ ಆಗಲ್ಲ. ಸೊ ಈ ಒಂದು ಪಾರ್ಟ್ 1 ವಿಡಿಯೋನ ನೋಡಿಕೊಂಡು ಈ ಪಾರ್ಟ್ 2 ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಪಾರ್ಟ್ 1 ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೂ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಹಾಗೂ ಚಾನಲಲ್ಲಿ ಕೂಡ ಇದೆ. ಪಾರ್ಟ್ 1 ವಿಡಿಯೋನ ನೋಡಿಕೊಂಡು ನೀವು ಈ ಒಂದು ವಿಡಿಯೋನ ನೋಡಿ, ಫುಲ್ ಕಂಪ್ಲೀಟ್ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿ ಅಪ್ಲೈ ಮಾಡುವುದು ಅಂತ. ಓಕೆ, ನಾವು ಇವಾಗ NSP ಪೋರ್ಟಲನ್ನು ಲಾಗಿನ್ ಆಗಿದ್ದೀವಿ. ಪಾರ್ಟ್ 1 ವಿಡಿಯೋಲಿ ನಾವು ಯಾವ ರೀತಿ ಲಾಗಿನ್ ಆಗುವುದು ಅಂತ ನೋಡಿದ್ದೀವಿ. ಸೊ ಇವಾಗ ಲಾಗಿನ್ ಆದ ನಂತರ ಅಪ್ಲೈ ಮಾಡುವುದು ಹೇಗೆ ಅಂತ ಫುಲ್ ಡೀಟೇಲ್ಸನ್ನು ನೋಡೋಣ. ಓಕೆ, ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಅಪ್ಲೈ ಫ್ರೆಶ್ ಅಂತ ಇದೆಯಲ್ಲ, ಈ ಒಂದು ಅಪ್ಲೈ ಫ್ರೆಶ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ಯು ಮಸ್ಟ್ ಫಿಲ್ ಔಟ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್ ಬಿಫೋರ್ ಅಪ್ಲೈಯಿಂಗ್ ಫಾರ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 4 ಸ್ಟೆಪ್ಸ್ ಇರುತ್ತೆ. ಜನರಲ್ ಇನ್ಫಾರ್ಮೇಷನ್, ಅಕಾಡೆಮಿಕ್ ಡೀಟೇಲ್ಸ್, ಅಪ್ಲಿಕೇಶನ್ ಸ್ಪೆಸಿಫಿಕ್, ಅಪ್ಲಿಕೇಶನ್ ಅಂಡರ್ಟೇಕಿಂಗ್ ಅಂತ 4 ಆಪ್ಷನ್ಸ್ ಇರುತ್ತೆ. ಈ ಒಂದು 4 ಆಪ್ಷನ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ನಾವು ಈಗಾಗಲೇ ಜನರಲ್ ಇನ್ಫಾರ್ಮೇಷನನ್ನು ಯಾವ ರೀತಿ ಫಿಲ್ ಮಾಡುವುದು ಅಂತ ನೋಡಿದ್ದೀವಿ. ಪಾರ್ಟ್ 1 ವಿಡಿಯೋಲ್ಲಿ ನಾವು ಜನರಲ್ ಇನ್ಫಾರ್ಮೇಷನನ್ನು ಯಾವ ರೀತಿ ಫಿಲ್ ಮಾಡುವುದು ಅಂತ ನೋಡಿದ್ದೀವಿ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ಜನರಲ್ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. 2ನೇ ಸ್ಟೆಪ್ಪಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮೊಂದು ಅಕಾಡೆಮಿಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಪ್ರೆಸೆಂಟ್ ಕೋರ್ಸ್ ಅಥವಾ ಕ್ಲಾಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ನಿಮ್ಮೊಂದು ಪ್ರೆಸೆಂಟ್ ಕೋರ್ಸ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಇಲ್ಲಿ ಸೆಲೆಕ್ಟ್ ಯುವರ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ನಿಮ್ಮೊಂದು ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸಿಂಪ್ಲಿ ನಿಮ್ಮ ಒಂದು ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡುವುದಕ್ಕೆ ಇಲ್ಲಿ ಗೆಟ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ. ಶೋ ಆದ ನಂತರ ನಿಮಗೆ ಇಲ್ಲಿ ಸ್ಟೇಟ್ ಅಂತ ಇದೆಯಲ್ಲ, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ಅಂತ ಇದೆಯಲ್ಲ, ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಇದೆಯಲ್ಲ, ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ನೇಮನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಒಂದು ಇನ್ಸ್ಟಿಟ್ಯೂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಬಂದು ಇಲ್ಲಿ ಶೋ ಆಗುತ್ತೆ. ನಿಮ್ಮ ಒಂದು ಕಾಲೇಜ್ ನೇಮ್ ಬಂದು ಇಲ್ಲಿ ಶೋ ಆಗುತ್ತೆ. ಓಕೆ, ಅದಾದ ನಂತರ ಪ್ರೆಸೆಂಟ್ ಕ್ಲಾಸ್ ಅಥವಾ ಕೋರ್ಸ್ ಅಂತ ಇದೆಯಲ್ಲ, ನಿಮ್ಮ ಒಂದು ಪ್ರೆಸೆಂಟ್ ಕ್ಲಾಸ್ ಅಥವಾ ಕೋರ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕೋರ್ಸಸ್ ಶೋ ಆಗಿರುತ್ತೆ, ಆ ಒಂದು ಕೋರ್ಸಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೆಸೆಂಟ್ ಕ್ಲಾಸ್ ಅಥವಾ ಕೋರ್ಸ್ ಇಯರ್ ಅಂತ ಇದೆಯಲ್ಲ, ನೀವು ಯಾವೊಂದು ಇಯರ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಆ ಒಂದು ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂತ ಇದೆಯಲ್ಲ, ನಿಮ್ಮೊಂದು ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಡ್ಮಿಷನ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಕ್ಲಾಸ್ ರಿಜಿಸ್ಟ್ರೇಷನ್ ನಂಬರ್ನ ನೀವು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಅಕಾಡೆಮಿಕ್ ಇಯರ್ ಅಂತ ಇದೆಯಲ್ಲ, ಅಡ್ಮಿಷನ್ ಅಕಾಡೆಮಿಕ್ ಇಯರ್ ಅಂತ ಇದೆಯಲ್ಲ, ನಿಮ್ಮ ಒಂದು ಅಡ್ಮಿಷನ್ ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ಇಯರ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ದೀರಾ ಆ ಒಂದು ಇಯರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ರೂಲ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು ರೂಲ್ ನಂಬರನ್ನ ನೀವು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಕ್ಷನ್ ಅಂತ ಇದೆಯಲ್ಲ, ನಿಮ್ಮೊಂದು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮೋಡ್ ಆಫ್ ಸ್ಟಡಿ ಅಂತ ಇದೆಯಲ್ಲ, ನಿಮ್ಮೊಂದು ಮೋಡ್ ಆಫ್ ಸ್ಟಡಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಗ್ಯುಲರ್, ಫುಲ್ ಟೈಮ್, ಕಾರಸ್ಪಾಂಡೆನ್ಸ್, ಡಿಸ್ಟೆನ್ಸ್, ಪಾರ್ಟ್ ಟೈಮ್ ಅಥವಾ ಇಲ್ಲಿ ಎಲ್ಲ ಶೋ ಆಗಿರುತ್ತೆ. ರೆಗ್ಯುಲರ್ ಇದ್ದರೆ ರೆಗ್ಯುಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಾರ್ಟ್ ಟೈಮ್ ಇದ್ದರೆ ಪಾರ್ಟ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಹಾಸ್ಟೆಲರ್ ಅಂತ ಇದೆ, ನೀವೇನಾದರೂ ಹಾಸ್ಟೆಲರ್ ಆಗಿದ್ದರೆ ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ, ನಿಮ್ಮ ಒಂದು ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ನೀವು ಪ್ರೀವಿಯಸ್ ಇಯರ್ಲಿ ಏನನ್ನ ಸ್ಟಡಿ ಮಾಡಿದರೆ ಆ ಒಂದು ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಪ್ರೀವಿಯಸ್ ಬೋರ್ಡ್ ಅಥವಾ ಯೂನಿವರ್ಸಿಟಿ ಅಂತ ಇದೆಯಲ್ಲ, ನಿಮ್ಮ ಒಂದು ಪ್ರೀವಿಯಸ್ ಬೋರ್ಡ್ ಅಥವಾ ಯೂನಿವರ್ಸಿಟಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಈ ಒಂದು ಸೆಲೆಕ್ಟ್ ಮಾಡ್ಕೊಂಡಾಗ ಎಲ್ಲ ಯೂನಿವರ್ಸಿಟಿ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಒಂದು ಬೋರ್ಡ್ ಅಥವಾ ಯೂನಿವರ್ಸಿಟಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೀವಿಯಸ್ ಪಾಸಿಂಗ್ ಇಯರ್ ಅಂತ ಇದೆಯಲ್ಲ, ನಿಮ್ಮ ಒಂದು ಪ್ರೀವಿಯಸ್ ಪಾಸಿಂಗ್ ಇಯರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೀವಿಯಸ್ ಕ್ಲಾಸ್ ಕೋರ್ಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಇದೆಯಲ್ಲ, ನೀವಿಲ್ಲಿ ನಿಮ್ಮೊಂದು ಪ್ರೀವಿಯಸ್ ಕ್ಲಾಸ್ ಯಾವುದನ್ನು ಪಾಸ್ ಆಗಿದ್ದೀರ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ITI, PG ಡಿಪ್ಲೊಮೊ, ಸ್ಕೂಲ್, ಪೋಸ್ಟ್ ಗ್ರ್ಯಾಜುಯೇಷನ್, 12th ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗಿರುತ್ತೆ. ನೀವು ಪ್ರೀವಿಯಸ್ ಯಾವೊಂದು ಕ್ಲಾಸನ್ನು ಕಂಪ್ಲೀಟ್ ಮಾಡಿದ್ದೀರಾ ಆ ಒಂದು ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೀವಿಯಸ್ ಕ್ಲಾಸ್ ಪರ್ಸೆಂಟೇಜ್ ಅಂತ ಇದೆಯಲ್ಲ, ನೀವು ಸೆಲೆಕ್ಟ್ ಮಾಡಿರುವಂಥ ಕ್ಲಾಸ್ ಪರ್ಸೆಂಟೇಜನ್ನು ನೀವಿಲ್ಲಿ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೀವಿಯಸ್ ಕ್ಲಾಸ್ ಪರ್ಸೆಂಟೇಜನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ 10th ಕ್ಲಾಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು 10th ಕ್ಲಾಸ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಮೊದಲನೇದಾಗಿ 10th ರೋಲ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು 10th ರೋಲ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಬೋರ್ಡ್ ನೇಮ್ ಅಂತ ಇದೆಯಲ್ಲ, 10th ಬೋರ್ಡ್ ನೇಮನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಯರ್ ಆಫ್ ಪಾಸಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ 10th ಮಾರ್ಕ್ಸ್ ಅಂತ ಇದೆಯಲ್ಲ, ನಿಮ್ಮ ಒಂದು 10th ಮಾರ್ಕ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ, ಪರ್ಸೆಂಟೇಜನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ 12th ಕ್ಲಾಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ನಿಮ್ಮ ಒಂದು 12th ಕ್ಲಾಸ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ. 12th ರೋಲ್ ನಂಬರ್ ಅಂತ ಇದೆ, ನಿಮ್ಮ ಒಂದು 12th ರೋಲ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಬೋರ್ಡ್ ನೇಮ್ ಅಂತ ಇದೆ, 12th ಬೋರ್ಡ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ, ಅಥವಾ ಯೂನಿವರ್ಸಿಟಿ ನೇಮ್ ಕೂಡ ನೀವು ಇಲ್ಲಿ ಫಿಲ್ ಮಾಡಬಹುದು. ಅದಾದ ನಂತರ ಇಯರ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ, 12th ಪಾಸಿಂಗ್ ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೊನೆಯದಾಗಿ 12th ಮಾರ್ಕ್ಸ್ ಅಂತ ಇದೆಯಲ್ಲ, ನಿಮ್ಮ ಒಂದು 12th ಪರ್ಸೆಂಟೇಜನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಡೀಟೇಲ್ಸ್ ಅಂತ ಇದೆಯಲ್ಲ, ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ಬೋದು. ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಮ್ಯಾಂಡೇಟರಿ ಇಲ್ಲ. ಓಕೆ, ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಸಿಂಪ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಅಕಾಡೆಮಿಕ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. NSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ರೇಷನ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನಿಮಗೆ ರೇಷನ್ ಕಾರ್ಡ್ ನಂಬರ್ ಕಂಪಲ್ಸರಿ ಬೇಕಾಗತ್ತೆ. ರೇಷನ್ ಕಾರ್ಡ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ ಫಿಲ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ನಂಬರ್ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಗೆಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ನಂತರ ರೇಷನ್ ಕಾರ್ಡಲ್ಲಿ ಇರುವಂಥ ಮೆಂಬರ್ಗಳ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ. ಯಾವ ಒಂದು ಮೆಂಬರ್ನ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಆ ಒಂದು ಮೆಂಬರ್ ನೇಮ್ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ರೀತಿ ಆ ಒಂದು ಮೆಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸೆಲೆಕ್ಟ್ ಅಂತ ಇದೆಯಲ್ಲ, ಈ ಒಂದು ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನೀವು ಸೆಲೆಕ್ಟ್ ಮಾಡಿರುವಂಥ ಮೆಂಬರ್ಸ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೇಮ್ ಆಗಿರ್ಬೋದು, ಮೆಂಬರ್ ID ಆಗಿರ್ಬೋದು, ಇಲ್ಲಿ ಶೋ ಆಗುತ್ತೆ. ಶೋ ಆದ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಕೊನೆಯದಾಗಿ ಅಂಡರ್ಟೇಕಿಂಗ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಡಿಕ್ಲರೇಷನ್ ಇರುತ್ತೆ. ಈ ಒಂದು ಡಿಕ್ಲರೇಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಕೆಳಗಡೆ ಐ ಅಗ್ರಿ ಅಂತ ಇದೆಯಲ್ಲ, ಈ ಒಂದು ಐ ಅಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಅಗ್ರಿನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಬೇಸಿಕ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಬೇಸಿಕ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಬೇಸಿಕ್ ಡೀಟೇಲ್ಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಗೋ ಟು ಅಪ್ಲೈ ಫ್ರೆಶ್ ಪೇಜ್ ಟು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅಂತ ಶೋ ಆಗುತ್ತೆ. ಸೊ ನೀವಿಲ್ಲಿ ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಮತ್ತೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದ ನಂತರ ನಿಮಗೆ ಸಿಂಪ್ಲಿ ಇಲ್ಲಿ ಅಪ್ಲೈ ಫ್ರೆಶ್ ಅಂತ ಇದೆಯಲ್ಲ, ಈ ಒಂದು ಅಪ್ಲೈ ಫ್ರೆಶ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ. ಅಕಾಡೆಮಿಕ್ ಇಯರ್ 2026 ಆ್ಯಂಡ್ 27 ಅಂತ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ 2 ಡಿಕ್ಲರೇಷನ್ ಇರುತ್ತೆ. ಈ ಒಂದು 2 ಡಿಕ್ಲರೇಷನನ್ನು ಟಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ, ಈ ಒಂದು ಐ ಅಗ್ರಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಐ ಅಗ್ರಿ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಅಪ್ಲೈ ಫ್ರೆಶ್ ಅಂತ ಇಲ್ಲಿ ಶೋ ಆಗಿರುತ್ತೆ. ಮೇಲ್ಗಡೆ ನಿಮಗೆ ಡೊಮಿಷಿಯಲ್ ಸ್ಟೇಟ್ ಮತ್ತು ಸ್ಕಾಲರ್ಶಿಪ್ ಕ್ಯಾಟಗರಿ ಬಂದು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗಿರುತ್ತೆ. ನಾವು ಈಗಾಗಲೇ ಆಲ್ರೆಡಿ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಸ್ಟೇಟ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಶೋ ಆಗ್ತಾ ಇದೆ. ಅದಾದ ನಂತರ ಥರ್ಡಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಇದೆಯಲ್ಲ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಮತ್ತು ಇನ್ಸೆಂಟಿವ್ ಅಂತ ಇರುತ್ತೆ. ಸೊ ನೀವಿಲ್ಲಿ ಸ್ಕಾಲರ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡ್ತಾ ಇರೋದ್ರಿಂದ ನೀವಿಲ್ಲಿ ಸ್ಕಾಲರ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಅಪ್ಲೈ ಅಂತ ಇದೆಯಲ್ಲ, ಈ ಒಂದು ಅಪ್ಲೈ ಮೇಲೆ ನೀವು ಕ್ಲಿಕ್ನೆ ಮಾಡ್ಕೊಳ್ಳಿ. ಓಕೆ, ಅಪ್ಲೈ ಮೇಲೆ ಕ್ಲಿಕ್ನೆ ಮಾಡ್ಕೊಂಡ ನಂತರ ಪ್ಲೀಸ್ ಗೋ ಟು ಮೈ ಅಪ್ಲಿಕೇಶನ್ ಪೇಜ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಪ್ರೊಸೆಸ್ ಅಂತ ಶೋ ಆಗುತ್ತೆ. ಸೊ ನೀವಿಲ್ಲಿ ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಮತ್ತೆ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅದಾದ ನಂತರ ನೀವಿಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ 2026 ಆ್ಯಂಡ್ 27 ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಶೋ ಆಗಿರುತ್ತೆ. 2026 ಆ್ಯಂಡ್ 27 ಫ್ರೆಶ್ ಅಪ್ಲಿಕೇಶನ್ ಇಲ್ಲಿ ಶೋ ಆಗಿರುತ್ತೆ. ನೋಡ್ಬೋದು ನೀವಿಲ್ಲಿ ಸ್ಟೇಟಸಲ್ಲಿ ಆ್ಯಕ್ಟಿವ್ ಪ್ರೊಸೀಡ್ ಅಂತ ಇದೆಯಲ್ಲ, ಈ ಒಂದು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ನೆ ಮಾಡ್ಕೊಳ್ಳಿ. ಓಕೆ, ಪ್ರೊಸೀಡ್ ಮೇಲೆ ಕ್ಲಿಕ್ನೆ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ. ಓಪನ್ ಆದ ನಂತರ ನಿಮಗೆ ಇಲ್ಲಿ ಫಿಲ್ ಎಡಿಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಈ ಒಂದು ಫಿಲ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನೆ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನೆ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಎನಿ ಸ್ಕೀಮ್ ರೈಟ್ ನೌ ಅಂತ ಇಲ್ಲಿ ಶೋ ಆಗುತ್ತೆ. ಅಂದರೆ ಸದ್ಯಕ್ಕೆ ಕರ್ನಾಟಕಕ್ಕೆ ಯಾವುದೇ ಸ್ಕೀಮ್ ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಎನಿ ಸ್ಕೀಮ್ ರೈಟ್ ನೌ ಅಂತ ಶೋ ಆಗ್ತಾ ಇದೆ. ಸೊ NSP ಸ್ಕಾಲರ್ಶಿಪ್ ರೀಸೆಂಟಾಗಿ ಶುರುವಾಗಿರೋದ್ರಿಂದ ಇಲ್ಲಿ ಕೆಲವೊಂದು ಸ್ಟೇಟ್ಸ್ಗಳಿಗೆ ಸ್ಕಾಲರ್ಶಿಪ್ ಇನ್ನೂ ಎಲಿಜಿಬಲ್ ಆಗಿಲ್ಲ. ಇನ್ನೇನು ಕೆಲವು ದಿನಗಳಲ್ಲೇ ಕರ್ನಾಟಕಕ್ಕೂ ಕೂಡ ಸ್ಕಾಲರ್ಶಿಪ್ ಬಂದು ಎಲಿಜಿಬಲ್ ಆಗುತ್ತೆ. ಸೊ ನೀವಿಲ್ಲಿ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನೆ ಮಾಡ್ಕೊಂಡಾಗ ನಿಮ್ಮ ಒಂದು ಡೀಟೇಲ್ಸ್ ಕೇಳುತ್ತೆ. ಆ ಒಂದು ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಕರ್ನಾಟಕಕ್ಕೆ NSPಯಲ್ಲಿ ಯಾವುದೇ ಸ್ಕೀಮ್ಸ್ ಅವೈಲೇಬಲ್ ಇಲ್ಲ. ಕರ್ನಾಟಕಕ್ಕೆ ಸ್ಕೀಮ್ಸ್ ಅವೈಲೇಬಲ್ ಆದ ನಂತರ ನೀವು ಇವಾಗ ಎಲ್ಲ ಡೀಟೇಲ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ. ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರ್ಬೋದು, ಅಕಾಡೆಮಿಕ್ ಡೀಟೇಲ್ಸ್ ಆಗಿರ್ಬೋದು, ಅಡ್ಮಿಷನ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ್ದೀರಾ. ಒನ್ಸ್ ಸ್ಟೇಟಲ್ಲಿ ಸ್ಕಾಲರ್ಶಿಪ್ ಎಲಿಜಿಬಲ್ ಆದರೆ ನೀವು ಸಿಂಪ್ಲಿ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಒಂದು ಸ್ಕಾಲರ್ಶಿಪ್ ಬಂದು ಸಬ್ಮಿಟ್ ಆಗುತ್ತೆ. ಸೊ ಕರ್ನಾಟಕಕ್ಕೆ ಸ್ಕೀಮ್ಸ್ ಎಲಿಜಿಬಲ್ ಆದಾಗ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಲಾಗಿನ್ ಆಗಿ ಸಬ್ಮಿಟ್ ಮಾಡ್ಬೋದು. ಸದ್ಯಕ್ಕೆ ನಾನು ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡೋದು ಅಂತ ಎಲ್ಲ ಡೀಟೇಲ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಫಿಲ್ ಮಾಡೋದಕ್ಕೆ ಯಾವುದೇ ಡೀಟೇಲ್ಸ್ ಉಳಿದಿಲ್ಲ. ಜಸ್ಟ್ ನೀವು ಸಬ್ಮಿಟ್ ಕ್ಲಿಕ್ನೆ ಮಾಡಿಕೊಂಡು ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇದು ಕೊನೆಯ ಸ್ಟೆಪ್ ಆಗಿರುತ್ತೆ. ಇಲ್ಲಿಂದ ನಿಮಗೆ ಸ್ಕಾಲರ್ಶಿಪ್ ಬಂದು ಅಪ್ಲೈ ಆಗುತ್ತೆ. ಅದಾದ ನಂತರ ನಿಮಗೆ ಕೆಳಗಡೆ ಅಪ್ಲೈ ಮಾಡಿದ ನಂತರ ಕೆಳಗಡೆ ನಿಮಗೆ ಸ್ಟೇಟಸಲ್ಲಿ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗಿರುತ್ತೆ. ಆ ಪೇಮೆಂಟ್ ಡೀಟೇಲ್ಸ್ ಆಗಿರ್ಬೋದು, ವೆರಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಒಂದು ಸ್ಕಾಲರ್ಶಿಪ್ ಎಲ್ಲಿ ನಿಂತಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಸೊ ಒಂದು ಸ್ಕೀಮ್ಸ್ ಎಲಿಜಿಬಲ್ ಆದ ನಂತರ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಕೊಳ್ಳಿ. ಐ ಹೋಪ್ ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಫಿಲ್ ಮಾಡುವುದು ಅಂತ, NSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಫಿಲ್ ಮಾಡುವುದು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ಈ ರೀತಿ ನೀವು NSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಯಾವುದೇ ಡೌಟ್ಸ್ ಇರಲಿ ಕೆಳಗಡೆ ಕಾಮೆಂಟ್ ಹಾಕಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.